ಸಾವಯವ ಕೃಷಿ ಇವತ್ತು ನೀವು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ಸಾವಯವ ಕೃಷಿ ಬಗ್ಗೆ ಇಟ್ಕೊಂಡಿದ್ದೀರಿ. ನನಗೆ ಇವತ್ತು ಸನ್ಮಾನ ಮಾಡಿದಿರಿ, ಸಾವಯವ ಕೃಷಿ ಬಗ್ಗೆ ಸನ್ಮಾನ ಮಾಡಿದಿರಿ. ಸರ್, ನಾನು ಎಷ್ಟೋ ಜನರಿಗೆ ಹೇಳ್ತೇನೆ, ನೀವು ದಯವಿಟ್ಟು ನಿಮ್ಮ ಕೃಷಿ ಪದ್ಧತಿಯಲ್ಲಿ ನನ್ಕಿನ್ನ ತಾತಂದ್ರು ಇದ್ದಾರೆ, ನಾನು ಇನ್ನೊಬ್ರು ಮೊಮ್ಮಗ ಇದ್ದೀನಿ, ನನಗೆ ಈ ಪ್ರಶಸ್ತಿ ಬಂದಿದೆ ಸರ್. ನಂಗೆ ಪ್ರಶಸ್ತಿ ಬಂದಿದ್ದ ಕಾರಣ ಏನಂತಂದ್ರೆ, ನೀವು ಎಲ್ಲ ಹುಡ್ಕೊಂಡ ಕಾರಣ ಏನಂತಂದ್ರೆ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ರಮೇಶ್ ಪೂಜಾರ್ ಅಂತ ಹೇಳಿ, ನಾನು ಚಂದ್ರಿಕಿ ಗ್ರಾಮ, ನಂದು ಗುರ್ಮಿಟ್ಕಲ್ ತಾಲೂಕು, ಯಾದಗಿರಿ ಜಿಲ್ಲೆ ಸರ್. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಯೂರಿಯಾ ಹಾಕಿದ್ರೇನೆ ನಮ್ ಬೆಳೆ ಬೆಳೀತದೆ, DAP ಹಾಕಿದ್ರೇನೆ ನಮ್ ಬೆಳೆ ಬೆಳೀತದೆ. ಇದು ಬಹಳ ತಪ್ಪು ಕಲ್ಪನೆ ಇದೆ ಸರ್ ನಮ್ಮ ಹತ್ರ. ನಾನು ಕೂಡ ಕರೋನಾ ಬರೋವರೆಗೂ ನಾನು ಇದನ್ನೇ ತಲೆಯಲ್ಲಿ ಇತ್ತು ಸರ್. ಯಾವಾಗ ಕರೋನಾ ಬಂತು ಅವಾಗ ನಾನು ಕೂಡ ಚೇಂಜ್ ಆಗಿದೆ. ದಯವಿಟ್ಟು ನೀವು ಕೂಡ ಚೇಂಜ್ ಆಗ್ರಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಎಷ್ಟೋ ಜನ 50 ಎಕರೆ 100 ಎಕರೆ ಹೊಲ ಇರೋರು ಸರ್ ನನ್ನ ಹತ್ರ ಅಕ್ಕಿ ತಗೋತಾ ಇದಾರೆ ಸರ್, ನನ್ನ ಹತ್ರ ಹೆಸರು ತಗೋತಾ ಇದಾರೆ. ನಾನು ಏನೇನ್ ಬೆಳೀತಾ ಇದ್ದೀನಿ, ನಂದು 2035ವರೆಗೂ ಬುಕಿಂಗ್ ಇದೆ ಸರ್. ಆಲ್ರೆಡಿ ಯಾರಾದ್ರೂ ಕೇಳಿಕ್ ಬಂದ್ರೆ 2036 ಕೊಡ್ಬೇಕು ನಾನು, ಅಷ್ಟು ಬುಕಿಂಗ್ ಇದೆ. ಮತ್ತೆ ರೇಟ್ ನಾನು ಹೇಳಿದ ರೇಟೇ ಸರ್. ಹೆಸರು ನಂದು 12,000 ರೂಪಾಯಿಗಿನ್ನ ಕಡಿಮೆ ಕೊಡೋದಿಲ್ಲ. ಅಕ್ಕಿ ಸೋನಾ ಮಸೂರಿ ಬೆಳಿತೀನಿ 10,000 ರೂಪಾಯಿನ ಕಡಿಮೆ ಕೊಡಂಗಿಲ್ಲ. ತೊಗರಿ ನಾ ಬೆಳಿತೀನಿ 22,000 ರೂಪಾಯಿ ಸರ್. 22,000 ರೂಪಾಯಿಗೆ ನಾನು ಮಾರ್ತೀನಿ ನಾನು ತೊಗರಿನ. ಮತ್ತೆ ಕಡ್ಲಿ ಬೆಳಿತೀನಿ, ಕಡ್ಲಿ ಬ್ಯಾಳಿ ಮಾಡ್ತೀನಿ. ತೊಗರಿ ಬೆಳಿತೀನಿ, ತೊಗರಿ ಬ್ಯಾಳಿ ಮಾಡ್ತೀನಿ. ಹೆಸರು ಬ್ಯಾಳಿ ಮಾಡಿ ಮಾರ್ತೀನಿ. ಆಮೇಲೆ ಉದ್ದಿನ ಬ್ಯಾಳಿ ಮಾಡಿ ಮಾಡ್ತೀನಿ. ಆದ್ರೆ ನಾನು ಇದರಲ್ಲಿ ಯಾವುದೇ ತರಹಂತಹ ನಾನು ಈ ಸರ್ಕಾರದ ಗೊಬ್ಬರನ ನಾನು ಬಳಸೋದೇ ಇಲ್ಲ ಸರ್. ನನಗೆ ಒಂದ್ಸರ್ತಿ ಕುಬಾ ಸರ್ ಅಂತ ಹೇಳಿ ನಂಗೆ ಪರಿಚಯ ಆದ್ರು ಸರ್. ಇದರಲ್ಲಿ ಬೆಳಗಾವಿನಿಂದ ಪರಿಚಯ ಆದ್ರು. ಅವ್ರು ಹೇಳಿದ್ರು, ನೀವು ಹಿಂಗೆ ಮಾಡ್ಕೋತ ಕೂತ್ರೆ ನೀವು ಬೆಳೆ ಬರೋದು ಯಾವಾಗ ನಿಮ್ಗೆ? ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನೀವು ಜೈವಿಕ ಏನು ಇದಿದೆಯಲ್ಲ ಸರ್, ನಾವು ಬಯೋ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕೆಮಿಕಲ್ ಫ್ರೀ ಇರತಕ್ಕಂಥದ್ದು, ಅದನ್ನ ಹಾಕೊಂಡು ನೀವು ಯೂಸ್ ಮಾಡ್ಕೊಂಡು ಬೆಳೀರಿ ಅಂತ ನಂಗೆ ಸರ್ ಹೇಳಿದ್ರು. ನಂಗೆ ಬಸವಂತರಾಯ್ ಗೌಡ್ ಪಾಟೀಲ್ರು ಕೂಡ ಅದನ್ನೇ ಹೇಳಿದ್ರು. ಮತ್ತೆ ನಮ್ಮ ಶಂಕರ್ಲಿಂಗೇಗೌಡರು ಅವರೆಲ್ಲ ನಂಗೆ ಮಾರ್ಗದರ್ಶಕ ಸರ್. ಈ ಸಂದರ್ಭದಲ್ಲಿ ನಾನು ಅವ್ರು ನೆನೆಸ್ತೀನಿ. ಯಾಕಂದ್ರೆ ನನ್ಗೆ ಈ ಪ್ರಶಸ್ತಿ ಬರ್ಲಿಕ್ಕೆ ಕಾರಣ ಅವರೇ ಸರ್. ಕುಬಾ ಸರ್ ಆಯ್ತು, ನಮ್ಮ ಗೌಡ್ರಾಯ್ತು, BS ಪಾಟೀಲ್ FPO ಆಯ್ತು, ಇವರೆಲ್ಲ ಏನ್ ಮಾಡೋರು ಅಂದ್ರೆ ನನ್ಗೆ ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಡೋರು. ಇಂದು ಸಾವಯವ ಕೃಷಿಗೆ ಹೆಮ್ಮೆ ಮತ್ತು ಸಂಭ್ರಮದ ಕ್ಷಣ. ಕಳೆದ 5 ವರ್ಷಗಳಿಂದ ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುತ್ತಿರುವ ಯಾದಗಿರಿಯ ಗುರ್ಮಿಟ್ಕಲ್ನ ಚಂದರ್ಕಿಯ ಶ್ರೀ ರಮೇಶ್ ಪೂಜಾರ್ ಅವರನ್ನು ನಾವು ಗೌರವಿಸುತ್ತೇವೆ. ಸುಸ್ಥಿರ ಕೃಷಿಗೆ ಅವರ ಸಮರ್ಪಣೆ ಅವರಿಗೆ ಮನ್ನಣೆಯನ್ನು ಗಳಿಸಿದ್ದಲ್ಲದೆ ಗೌರವಾನ್ವಿತ ಪ್ರಧಾನಮಂತ್ರಿ ನಿಧಿಯಿಂದ ಪ್ರತಿಷ್ಠಿತ ಬೆಂಬಲವನ್ನು ಗಳಿಸಿದೆ. ಇದು ಭೂಮಿಯನ್ನು ನೈಸರ್ಗಿಕವಾಗಿ ಪೋಷಿಸುವ ಅವರ ಅಚಲ ಬದ್ಧತೆಗೆ ಸಾಕ್ಷಿಯಾಗಿದೆ. ಮತ್ತು ಇಂದು ಫೆಬ್ರವರಿ 4, 2025ರಂದು ಯಾದಗಿರಿ ಸಾವಯವ ರೈತರು ಮತ್ತು ರಾಗಿ ಮೇಳದಲ್ಲಿ ಅವರು ಇತರ ಅನೇಕ ಉತ್ಸಾಹಿ ರೈತರಲ್ಲಿ ಒಬ್ಬರಾಗಿದ್ದಾರೆ. ಸಮಾಜಕ್ಕೆ ಅವರ ಅಮೂಲ್ಯ ಕೊಡುಗೆಗಳಿಗಾಗಿ ಅರ್ಹವಾದ ಗೌರವವನ್ನು ಪಡೆಯುತ್ತಿದ್ದಾರೆ. ಈ ರೈತರು ಸುಸ್ಥಿರತೆಯ ನಿಜವಾದ ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಅಮೂಲ್ಯ ಪರಿಸರವನ್ನು ಸಂರಕ್ಷಿಸುವಾಗ ನಮ್ಮ ತಟ್ಟೆಗಳು ಆರೋಗ್ಯಕರ ಪೌಷ್ಟಿಕ ಆಹಾರದಿಂದ ತುಂಬಿರುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಮಗೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ. ಶ್ರೀ ರಮೇಶ್ ಪೂಜಾರ್ ಅವರ ಗಮನಾರ್ಹ ಸಾಧನೆ, ಅವರ ಸಾವಯವ ಸುಗ್ಗಿಯನ್ನು ಮುಂದಿನ 10 ವರ್ಷಗಳವರೆಗೆ 2035ರವರೆಗೆ ಈಗಾಗಲೇ ಮೊದಲೇ ಬುಕ್ ಮಾಡಲಾಗಿದೆ. ಇದು ಅವರು ನಿರ್ಮಿಸಿದ ನಂಬಿಕೆ ಮತ್ತು ಅವರ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಕುಬಾ ಪ್ರಾಡಕ್ಟ್ಸ್ನಲ್ಲಿ ಶ್ರೀ ರಮೇಶ್ ಪೂಜಾರ್ ಮತ್ತು ಎಲ್ಲ ಸಾವಯವ ರೈತರಿಗೆ ನಾವು ನಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ಅವರ ಹೊಲಗಳು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರಲಿ, ಅವರ ಫಸಲುಗಳು ಹೇರಳವಾಗಿರಲಿ ಮತ್ತು ಕೃಷಿಯನ್ನು ಉತ್ತಮವಾಗಿ ಪರಿವರ್ತಿಸಲು ಅವರ ಪ್ರಯತ್ನಗಳು ಮುಂದುವರಿಯಲಿ. ಪ್ರಕೃತಿಯನ್ನು ರಕ್ಷಿಸುತ್ತಾ ನಮ್ಮೆಲ್ಲರನ್ನೂ ಪೋಷಿಸುವ ಈ ಪ್ರಸಿದ್ಧ ವೀರರನ್ನು ಆಚರಿಸೋಣ. ಸಾವಯವ ಕೃಷಿಯೇ ಭವಿಷ್ಯ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎನ್ನುವ ಹಾಗೆ ಸಿರಿಧಾನ್ಯದಿಂದ ಸಿರಿಧಾನ್ಯ ನಾವು ರೈತರಿಂದ ರೈತರು ನಾವೇ ಬೆಳೆದು ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಂಡು ಆರೋಗ್ಯವಂತರಾಗಿ ಇರೋಣ ಎನ್ನುವ ಒಂದು ಸಂದೇಶದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸುತ್ತಿರುವಂಥ ನಮ್ಮ ನೆಚ್ಚಿನ ಜಿಲ್ಲಾ ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯ
ಉದ್ಘಾಟನೆಯ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರ್ ಅವರೇ, ಯಾದಗಿರಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ಲಲಿತಾ ಅನ್ಪುರ್ ಅವರೇ, ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಅವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಶೀಲಾ ಅವರೇ, ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಲವೀಶ್ ಓರ್ಡಿಯಾ ಅವರೇ, ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಪೃಥ್ವಿಕ್ ಶಂಕರ್ ಅವರೇ, ಉಪನ್ಯಾಸಕರಾಗಿ ಆಗಮಿಸ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಭೀಮರಾಗುಡಿಯ ಡಿಎನ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಕುಚನೂರ್ ಅವರೇ, ಮುಖ್ಯಸ್ಥರು ಕವಡಿಮಟ್ಟಿ ವಿಜ್ಞಾನ ಕೃಷಿ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೋಮನಾಥ್ ರೆಡ್ಡಿ ಅವರೇ ಮತ್ತು ಬಾಗಲಕೋಟೆಯಿಂದ ಆಗಮಿಸ್ತಕ್ಕಂಥ ಸಿದ್ದಪ್ಪ ಬಾಗಲಕೋಟೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಜಿಲ್ಲೆಯ ಎಲ್ಲ ರೈತ ಬಾಂಧವರೇ, ಮಾಧ್ಯಮದ ಮಿತ್ರರೇ, ಪ್ರತಿ ವರ್ಷದಂತೆ ಕೂಡ ಇವತ್ತು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯ ಒಂದು ಇವತ್ತು ಫೇರ್ ಅನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದೆ. ಭಾರತ ಇವತ್ತು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಈಗ ಜನಸಂಖ್ಯೆ ಹೆಚ್ಚಾಕಂತ ಹೋಗ್ತದ, ನನಗನ್ಸಬಿಟ್ಟು ಕೃಷಿ ಕ್ಷೇತ್ರ ಸ್ವಲ್ಪ ಕಡಿಮೆ ಆಕ್ಕಂತ ಹೋಗ್ತದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ಲಕ್ಕಂತ ಒಂದು ಭಾವನೆ ನಮ್ಮಲ್ಲಿ. ಆದರೂ ಕೂಡ ನಮ್ಮ ರೈತರು ಇರ್ತಕ್ಕಂಥ ಭೂಮಿಯಲ್ಲೇ ಈ ನಮ್ಮ ಭಾರತ ದೇಶದ ಜನಸಂಖ್ಯೆ ಅನುಗುಣವಾಗಿ ಇವತ್ತು ನಮಗೆಲ್ಲ ರೀತಿಯ ದವಸ ಧಾನ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರವು ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಯೋಜನೆಗಳನ್ನು ರೂಪಿಸಿ ಯೋಜನೆಗಳ ಮುಖಾಂತರ ರೈತರಿಗೆ ಮುಟ್ತಕ್ಕಂಥ ಕೆಲಸ ಇವತ್ತು ಕೃಷಿ ಇಲಾಖೆ ಕರ್ನಾಟಕದಲ್ಲಿ ಸುಮಾರು ವರ್ಷಗಳನ್ನ ಮಾಡ್ಕೊಂಡು ಬಂದಿದೆ. ಇವತ್ತು ಕೃಷಿ ನಮಗೆಲ್ಲ ಕೂಡ ಬೆಳೆ ಬಂದಂತ ಸಂದರ್ಭದಲ್ಲಿ ಬೆಳೆ ಕಟಾವು ಮಾಡ್ತಕ್ಕಂಥದ್ರಲ್ಲಿ ಕೂಲಿ ಜನ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ. ಅದಕ್ಕಾಗಿ ಇವತ್ತು ನಾವು ಹಿಂದಿನ ಸುಮಾರು 30-40 ವರ್ಷ ಹಿಂದೆ ನೋಡಿದಾಗ ಮತ್ತು ಈಗ ನೋಡಿದಾಗ ಸಾಕಷ್ಟು ಕೃಷಿ ಯಂತ್ರಗಳನ್ನು ಕೂಡ ಇವತ್ತು ಮಾರ್ಕೆಟ್ಗೆ ಬಂದಿದೆ. ಈ ಭಾಗದ ಕೃಷಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೃಷಿ ಯಂತ್ರಗಳನ್ನು ಇವತ್ತು ಮಾರುಕಟ್ಟೆಗೆ ಬರ್ತಕ್ಕಂಥದ್ದು ನಾವು ನೋಡಿದ್ವಿ. ಇವತ್ತು ಎಲ್ಲ ದವಸ ಧಾನ್ಯಗಳನ್ನು ರಾಶಿ ಮಾಡ್ತಕ್ಕಂಥ ಯಂತ್ರ ಕೂಡಗಳಿವೆ ಮತ್ತು ಸರ್ಕಾರದಿಂದ ಕೂಡ ಸುಮಾರು 50ರಿಂದ 70, 75, 90% ಸಬ್ಸಿಡಿವರೆಗೆ ಇವತ್ತು ರೈತರಿಗೆ ಇವೆಲ್ಲ ಕೂಡ ಪರಿಕರಗಳನ್ನು ಒದಗಿಸ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ವಿಶೇಷವಾಗಿ ತುಂತುರು ನೀರಾವರಿ ಇರ್ಬೋದು, ಹನಿ ನೀರಾವರಿ ಇರೋದಕ್ಕೆಲ್ಲ ಕೂಡ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಕಡಿಮೆ ನೀರಿನಲ್ಲಿ ಇವತ್ತು ಹೆಚ್ಚು ವಿಸ್ತೀರ್ಣ ನೀರಾವರಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಸಾಕಷ್ಟು ಸರ್ಕಾರ ಒತ್ತು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿ ಮತ್ತು ಸ್ಪ್ರಿಂಕ್ಲರ್ ಕೂಡ ಸುಮಾರು 90% ಇವತ್ತು ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಆರೋಗ್ಯ ಕೂಡ ನಾವು ಹೆಚ್ಚು ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ನಾವು ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರೆ
ಇವತ್ತು ಅವು ಬಿಲ್ ನೋಡಿದರೆ ಮತ್ತೆ ನಾವು ಹಾಸಿಗೆ ಬಿಟ್ಟು ಎದ್ದು ಬರಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಇದು ನುಂಗ್ಲಾರ ತುತ್ತಾಗಿದೆ. ಇರ್ತಕ್ಕಂಥ ಆಸ್ತಿ ಗೀಸ್ತಿ ಮಾರಿ ಮನೆಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಅಡ್ಮಿಟ್ ಆದರೆ ಇವತ್ತು ಅವರೆಲ್ಲ ಮಾರಿಗಿಸಿದ್ದು ಇವತ್ತು ಪೇಷಂಟ್ ಮನೆಗೆ ಕರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದಕ್ಕಾಗಿ ಈಗ ನಾವು ಹಿಂದೆ ಸುಮಾರು 30-40 ಸಣ್ಣರಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಕೂಡ ಮಿಶ್ರತೆ ಇರ್ತಿದಿಲ್ಲ. ಯಾಕಂದ್ರೆ ಇವತ್ತು ಹುಟ್ಟ ಮಗು ಹಿಡಿದು ಬೆಳೆಯತನ ನಾವೆಲ್ಲ ಕೂಡ ವಿಷದ ಪದಾರ್ಥ ಏನು ನಾವು ಹೊಡೆದಿರ್ತೀವಿ ಅದು ತಿಂದು ಇವತ್ತು ನಾವು ಬೆಳೀತಕ್ಕಂಥ ಕೆಲಸ ಆಗ್ಲತ್ತೆ. ಗರ್ಭಿಣಿ ಇರ್ತಕ್ಕಂಥ ಸ್ತ್ರೀಯರು ಕೂಡ ಇವತ್ತು ಅದೇ ವಿಷಭರಿತ ಪೆಸ್ಟಿಸೈಡ್ಲಿಂದ ಹೊಡೆದಿರ್ತಕ್ಕಂಥ ಇವತ್ತು ದವಸ ಧಾನ್ಯ ಇರ್ಬೋದು, ಕಾಯಿ ಪಲ್ಯಗಳಿರ್ಬೋದು, ಇವತ್ತು ಹಣ್ಣು ಹಂಪಲುಗಳು ಎಲ್ಲ ಕೂಡ ಒಡ್ಲಾರ್ದ ಇವತ್ತು ನಮ್ಗೆ ಯಾವ ಕೂಡ ಇಳುವರಿ ಆಗಲಿ ಕ್ವಾಲಿಟಿ ಆಗಲಿ ಇವತ್ತು ಬರ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾದಂಥ ನಮ್ಮ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಮ್ಮ ಆರೋಗ್ಯ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಇವತ್ತು ಸಿರಿಧಾನ್ಯ ಕಡೆಗೆ ನಾವು ಹೆಚ್ಚು ಇವತ್ತು ರೈತರು ವಾಳ್ತಕ್ಕಂಥ ಕೆಲಸ ನಾವು ನೋಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಕಕ್ಕೇರಿಯ ದೇವೇಂದ್ರಪ್ಪ ಕಣ ಇವತ್ತು ಬಹಳಷ್ಟು ತಳಿಯ ಕವಳಿ ಬೆಳೀತಕ್ಕಂಥ ಕೆಲಸ ಅವ್ರು ಮಾಡ್ಬೇಕು. ಯಾಕಂದ್ರೆ ಸ್ಟಾಲ್ ಮೇಲೆ ನಿಂತರೆ ಗಮ್ ಅನಿಸ್ತದೆ. ಆದ್ರೆ ನಮಗೆ ಗೊತ್ತಿರೋ ಸೋನಾ ಒಂದು RN ಬಿಟ್ಟರೆ ನಮಗೆ ಯಾವುದು ಗೊತ್ತೇ ಇಲ್ಲ ಈ ಭಾಗದ ರೈತರು. ಒಂದು 2-3 ಅಷ್ಟೇ ಗೊತ್ತು. ಮತ್ತು ಅವ್ರು ಹೇಳೋ ಪ್ರಕಾರ ಅದು ಭಾಳ ಕಾಸ್ಟ್ಲಿ ಕೂಡ ಮಾರಾಟ ಆಗ್ತಕ್ಕಂಥ. ಅದಕ್ಕಾಗಿ ನಾವು ರೈತರು ಕೂಡ ನಾವು ಈ ವರ್ಷ ಯಾವ್ದು ಚಲೋ ಬೆಳೆ ಇರ್ತದ, ಏನು ಚಲೋ ರೇಟ್ ಬರ್ತದ ಅಂತಂದ್ರೆ ನಾವು ಮುಂದೆ ಅದೇ ಎಲ್ಲರೂ ಅದೇ ಹಾಕಿಬಿಡ್ತೀವಿ. ಪರಿಸ್ಥಿತಿ ಏನಾದ್ರು ಮೆಣಸಿನಕಾಯಿ ರೇಟ್ ಮೊದಲೇನಿತ್ತು 2 ವರ್ಷದಿಂದ ಸುಮಾರು 20,000 22,000 ಒಂದು ಯಾವ್ದ ಬ್ಯಾಡಗಿಯನ್ನ ಗುಂಟೂರಿತ್ತು ಮತ್ತು 40,000 ತನ ಇವೆರಡು ವೆರೈಟಿಗಳಿದ್ದು. ಮುಂದಿನ ವರ್ಷ ಎಲ್ಲರೂ ಅದೇ ಹಾಕಿಬಿಟ್ರು. 10,000 ಈಗ 8,000 ಅದ 7,000. ಅದಕ್ಕಾಗಿ ಆ ಕೆಲಸ ನಾವು ಮಾಡೋದು. ಇವತ್ತು ಸಾಕಷ್ಟು ಕೃಷಿ ಇಲಾಖೆದವರು ಕೂಡ ನಿಮ್ಮ ಮಣ್ಣಿನ ಗುಣಮಟ್ಟಕ್ಕೆ ಯಾವ ರೀತಿಯ ಬೆಳೆಗಳು ಬರ್ತಾವ, ಇವತ್ತು ಇಲ್ಲೇ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಕೌಡಿಮಟ್ಟ ಇರ್ಬೋದು, ಇವೆಲ್ಲ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸ ಇವರೆಲ್ಲರೂ ಕೂಡ ಮಾಡ್ತಾರೆ. ಯಾಕಂದ್ರೆ ನೀವು ಕೃಷಿ ಕಾಲೇಜ್ಗೆ ಹೋದ್ರೆ ಅವರೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಟೈಪ್ 1 ಎಕರೆ 2 ಎಕರೆ ಇವತ್ತು ಅವರು ಬೆಳೀತಕ್ಕಂಥದ್ದು ನೀವು ನೋಡ್ಬೋದು. ಹಣ್ಣು ಇರ್ಬೋದು, ಹಂಪಲ ಇರ್ಬೋದು, ಕಾಯಿಪಲ್ಯ ಇರ್ಬೋದು, ಇವತ್ತು ಬೆಳೆಗಳು ಇರ್ಬೋದು, ಇವೆಲ್ಲ ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಬೆಳೆಗೆ ನಾವು ಔಷಧಿ ಹೊಡಿಬೇಕಾದ್ರೆ ಒಂದು ಮಿತಿಲಿಂದ ಹೊಡೆದಾಗ ಮಾತ್ರ ನಮಗೆ ಒಳ್ಳೆ ಬೆಳೆಗಳು ಸಿಗ್ಲಕ್ಕೆ ಸಾಧ್ಯ. ನಮ್ಗೆ ಅದು ಯಾವ ಕೂಡ ತಗೋಲ್ಲ, ಏನು ಸುಮ್ಮನೆ ಸಿಗ್ತದ ನಾವೇನು ಹಂಗೆ ಹೊಡ್ಕೊಂತ ಹೋಗ್ಬಿಡ್ತೀವಿ. ಕ್ವಾಂಟಿಟಿ ನೋಡಲ್ಲ, ಎಷ್ಟು ಎಕರೆಗೆ ಎಷ್ಟು ಹೊಡಿಬೇಕು, ಎಷ್ಟು ಹಾಕ್ಬೇಕು, ಎಷ್ಟು ಮಿಶ್ರಿತ ಮಾಡಬೇಕು, ಇವೆಲ್ಲ ಕೂಡ ನಮ್ಮ ರೈತರಿಗೆ ಇವೆಲ್ಲ ಕೂಡ ಮಾಹಿತಿ ಅಗತ್ಯ ಇದೆ. ಅದಕ್ಕಾಗಿ ಸಾಕಷ್ಟು ಇವತ್ತು ಯಂತ್ರಗಳನ್ನ ಇವತ್ತು FPO ಮುಖಾಂತರ ಇವತ್ತು ಅವ್ರಿಗೆ ಫ್ರೀಯಾಗಿ ಇವತ್ತು ದ್ರೋಣ್ ಮುಖಾಂತರ ಇವತ್ತು ಸುಮಾರು 3-4 ದ್ರೋಣ್ಗಳು ಬಂದವು. FPO ಮುಖಾಂತರ ಇವತ್ತು ನಿಮಗೆ ಅದು ಕೂಡ ಉಪಯೋಗ ಆಗ್ತಕ್ಕಂಥದ್ದು. ಇವತ್ತು ಸುಮಾರು ಕವಳಿ ಮಷೀನ್ ಸುಮಾರು 11 ಲಕ್ಷ ಸಬ್ಸಿಡಿ ಅದಕ್ಕೆ ಇರ್ತಕ್ಕಂಥದ್ದು. ಬೇರೆ ಬೇರೆ 1 ಲಕ್ಷ 2 ಲಕ್ಷ 3.5 ಲಕ್ಷವರೆಗೆ ಸಬ್ಸಿಡಿ ಇರ್ತಕ್ಕಂಥದ್ದು. ಇವೆಲ್ಲ ಕೂಡ ಸರ್ಕಾರ ತನ್ನದೇ ಆದಂಥ ಹಣಕಾಸಿನ ಇತಿಮಿತಿಯಲ್ಲಿ ಇವತ್ತು ರೈತರಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಸಾವಯವ ಕೃಷಿ ಬಗ್ಗೆ ನಮಗೆ ಹೆಚ್ಚು, ಸಿರಿಧಾನ್ಯದ ಬಗ್ಗೆ ಇರ್ಬೋದು, ಇವತ್ತು ಹೆಚ್ಚು ನಮಗೆ ಮಾಹಿತಿ ಅವಶ್ಯಕತೆ ಇದೆ. ಆ ಒಂದು ಮಾಹಿತಿಯನ್ನು ಪಡೆದು ಈ ಭಾಗ, ಯಾಕಂದ್ರೆ ನಾವು ಇದರಲ್ಲಿ ಉತ್ತಮನಾದಾಗ ಮಾತ್ರ ಇದು ಒಳ್ಳೆಯ ಬೆಲೆಗಳು ಕೂಡ ಸಿಗ್ತದೆ. ನನ್ನ ಅನಿಸೋ ಮಟ್ಟಿಗೆ ಇಳುವರಿ ಸ್ವಲ್ಪ ಕಡಿಮೆ ಬರುವುದೇನೋ ಗೊತ್ತಿಲ್ಲ, ಆದರೆ ನಿಮಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂದ್ರೆ ಈಗ ಎಲ್ಲರೂ ಕೂಡ ಹುಡುಕ್ಯಂತ ಹೋಗ್ತಾರೆ. ಕೆಮಿಕಲ್ ಇರಲಾರ್ದಂಥ ಬೆಲ್ಲ ಇವತ್ತು ಬೆಳೆಗಳು ಇರ್ಬೋದು. ಇವತ್ತು ನಾವು ನೋಡ್ತೀವಿ, ನೀವು ಆಂಧ್ರದವ್ರಿಗೆ ನೋಡ್ತಾರಲ್ಲ, ನೀವು ಅವೆಲ್ಲ ಲೀಸ್ ತಗೊಂಡು ಖರೀದಿ ಮಾಡಿ ಅವರು ಸಪ್ರೇಟ್ ತಮ್ಮ ಸಲಗಾಗಿ ಕವಳಿ ಬೇರೆ ಇತ್ತು, ಏನೋ ಇವು ಔಷಧ ಹೊಡ್ಲಾರ್ದಂಥ ಕವಳಿ ಅವ್ರು ಹಾಕ್ತಕ್ಕಂಥದ್ದು ನೋಡಿರಲ್ಲ. ಮತ್ತೆ ನೀವ್ಯಾಕೆ ಮಾಡಲ್ಲ, ನಿಮ್ಮ ಹೊಲ ಇರ್ತದೆ, ನೀವೇ ದುಡಿತಿರ್ತೀರಿ, ನಿಮ್ಗೆಲ್ಲ ಇರ್ತಾವ. ನಿಮ್ಮ ಮನೆ ಪೂರ್ತಕರೆ ಹಾಕ್ತಕ್ಕಂಥದ್ದು
ಅಟ್ಲೀಸ್ಟ್ ರೈತರು ಯಾರು ಹೊಲ ಇರ್ತದೆ ನೀವರೇ ಆ ಕೆಲಸ ಮಾಡಬಹುದಲ್ಲ. ನೀವು ಊಟ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳ ಇವತ್ತು ನೀವು ಔಷಧಿ ಇರ್ಲಾರ್ದೆ ನೀವು ಹೊಡೆದು ತೊಗೊಂಡ್ರೆ ನಿಮ್ಮ ಆರೋಗ್ಯ ಸರಿಯಾಗಿರ್ಲಕ್ಕೆ ಸಾಧ್ಯ. ಮೊದಲು ನಿಮ್ಮ ಮನೇಲಿಂದ ಚಾಲು ಮಾಡಿ. ಇವತ್ತು ನಾವು ನೋಡಿ ಬಹಳಷ್ಟು ಆಂಧ್ರದ ರೈತರು ಏನಾದ್ರ ಅವರು ಏನು ಪೆಸ್ಟಿಸೈಡ್ಸ್ ಹೊಡ್ಲಾರ್ದೆ ಸುಮಾರು ಅವ್ರು ಎಷ್ಟು ಬೇಕಾಗ್ತದೆ 2 ಎಕರೆ 3 ಎಕರೆ 4 ಎಕರೆ ಇವತ್ತು ಯಾವುದು ಎಣ್ಣೆ ಸಿರ್ಲಾರ್ದೆ ಇವತ್ತು ಏನು ನಮಗೇನು ಹಳಿ ಗೊಬ್ಬರಗಳು ಇರ್ತದೆ ಆ ಟೈಪ್ ಉಪಯೋಗ ಮಾಡಿ ಇವತ್ತು ಅವರು ಬೆಳೆಯನ್ನು ಬೆಳೀತಕ್ಕಂಥದ್ದು ನಾವು ಕೂಡ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ. ಇವತ್ತು ನಾವೇ ಹೊಡೆದಿತ್ತು ಸಾಕಷ್ಟು ಎಣ್ಣೆ ಹಂಗೆ ಅದೇ ನಾವು ಕಿರ್ತೀವಿ ನಮ್ಮ ಬಾಯಾಗ ಹಾಕೊಂಡು ಬಿಡ್ತೀವಿ. ಹೌದು, ಇದಕ್ಕಾಗಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ಇರ್ಬೇಕಾಗ್ತದೆ. ಇವತ್ತು ಭೂಮಿ ಇರ್ತಕ್ಕಂಥ ರೈತರು ಸಾಕಷ್ಟು ಜನ ಇದೆ. ಯಾಕೆ ನೀವು ಇದು ಸಾವಯವ ಕೃಷಿ ಬಗ್ಗೆ ಸಿರಿಧಾನ್ಯದ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸ ಆಗ್ಬೋದು. ನಿಮ್ಗೆ ಏನೇನು ಆತಂಕಗಳು ಇವತ್ತು ಇಲಾಖೆದವರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದ್ಗಿಸಿದ್ದು ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಇವತ್ತು ಸಾಕಷ್ಟು ಅವ್ರ ಮೇಲೆ ಇವತ್ತು ಬ್ರೋಚರ್ಗಳು ಕೂಡ ಇದೆ. ಇವತ್ತು ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿ ಇವತ್ತು ಕೃಷಿ ಇಲಾಖೆ ಇರ್ತಕ್ಕಂಥದ್ದೇ ನಮ್ಮ ಭಾಗದ ರೈತರಿಗೆ ಹೆಚ್ಚಿನ ರೀತಿ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲ ರೀತಿಯ ನಾವು ಸಂಪೂರ್ಣವಾಗಿ ರೈತರಿಗೆ ಎಲ್ಲ ಕೂಡ ಮಾಡ್ತೀವಿ ಅಂತ ಹೇಳಲ್ಲ, ಆದರೆ ಹಂತ ಹಂತವಾಗಿ ಇವತ್ತು ಈ ಭಾಗದ ರೈತರಿಗೆ ಏನು ಮಾಹಿತಿಗಳು ಬೇಕು, ಏನು ಯಂತ್ರೋಪಕರಣ ಬೇಕು, ಇವತ್ತು ನಮ್ಮ ಹಣಕಾಸಿನ ಇಲಾಖೆ ಹಣಕಾಸಿನ ಇತಿಮಿತಿಯಲ್ಲಿ ಇವೆಲ್ಲ ಕೆಲಸಗಳನ್ನು ನಾವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕಾಗಿ ನಮ್ಮ ರೈತರು ಜಾಗೃತ ಆಗ್ಬೇಕಾಗ್ತದೆ. ನಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈದಾಗ. ಅದು ವಿಚಾರ ಮಾಡಿ ಆರೋಗ್ಯಕ್ಕೆ ನಾವು ಯಾಕಂದ್ರೆ ಹೋದಾಗ 1 ಲಕ್ಷ 2 ಲಕ್ಷ ಇರೋದ್ರೆ ನಮ್ಮ ದವಾಖಾನೆಗೆ ಹೋಗೋದಾಗಲ್ಲ. ಅಟ್ಲೀಸ್ಟ್ ನೀವು ಇದು ಹೊಲ ಇರ್ತಕ್ಕಂಥ ಕನಿಷ್ಠ 1-2 ಎಕರೆ ನಿಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನ ಇವತ್ತು ಈ ತರ ಗೊಬ್ಬರ ಇದು ಔಷಧ ಹೊಡ್ಲಾರ್ದೆ ಇವತ್ತು ನೀವು ಬೆಳೆದು ನೀವು ಉಪಯೋಗ ಮಾಡ್ಕೊಂಡಾಗ ಮಾತ್ರ ಬೇರೆಯವ್ರು ನಿಮ್ಮ ನೋಡಿ ಕಲಿತಾರೆ. ಯಾಕಂದ್ರೆ ಇವತ್ತು ನೋಡಿದ್ವಿ ಸುಮಾರು 60 ದಿನದಾಗೆ ಕವಳಿ ಬರ್ತಂತೆ, ಯಾವುದೋ ಅಂಬೋರಿ ಯಾವುದೋ ಒಂದು ಹೇಳಿದ್ರು. ಮತ್ತು ಊಟ ಮಾಡ್ಲಿಕ್ಕೆ ಭಾಳ ಇದಾದ ಮಾರ್ಕೆಟ್ನಾಗ ಹೋದ್ರೆ 120 ರೂಪಾಯಿ. ಆಟೋಮೆಟಿಕ್ ನಿಮ್ಗೆ ಅದು ಜಾಸ್ತಿ ಬರ್ತಲ್ಲ ಕವಳಿಗೆ, ಅದನ್ನು ನಿಮ್ಗೆ ಹೆಚ್ಚಿಗೆ ರೊಕ್ಕ ಕೊಟ್ಟೆ ತೊಗೊತಾರೆ. ಯಾರು 1500-16 ರೂಪಾಯಿ ತಗೋಲ್ಲ. ಅದಕ್ಕಾಗಿ ನೀವೆಲ್ಲರೂ ಕೂಡ ರೈತರು ವಿಶೇಷವಾಗಿ ನೀವು ನಿಮ್ಮ ಏನಿದೆ ಇವತ್ತು ಎಲ್ಲ ಕೂಡ ನೀವು ಮೊದಲನೇ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಭಾಳ ಪ್ಲ್ಯಾಂಡ್ ಆಗಿ ಮಾಡಿದ್ರು. ಇವತ್ತು ಎಲ್ಲ ಕೂಡ ನಿಮ್ಮ ಮಕ್ಕಳಿಗೆ ಕೇಳಿದ್ರೆ ನಿಮ್ಮ ಅಂಗೈ ಇದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗ್ತಕ್ಕಂಥ ಎಲ್ಲ ಇವತ್ತು 20,000 ನೌಕರಿ ಸಿಗ್ತಂದ್ರೆ ಬೆಂಗಳೂರಿಗೆ ಓಡಿ ಹೋಗ್ತಾರೆ. ಹೌದಿಲ್ಲ, ಇಲ್ಲಿ ಹೊಲ ಇಟ್ಕೊಂಡು ನಾ ಅದಕ್ಕೆ ಭಾಳಷ್ಟು ಮಂದಿಗೆ ಹೇಳ್ತೀನಿ, ಅಲ್ಲಿ ಹೋಗಿ ಮುಂಜಾನೆ 6ಕ್ಕೆ ಎದ್ದು ರೆಡಿಯಾಗಿ ಹೋಗ್ಬೇಕು, ರಾತ್ರಿ 8ಕ್ಕೆ ಬಂದು ಬಿಡ್ಬೇಕು. 20-25 ಸಾವಿರ ಕೊಡ್ತಾರೆ ಈಗ. ಮತ್ತೆ ಮನೇಲಿ ದುಡ್ಡು ತರಿಸೋರು. ಇದೇ 4-5 ಎಕರೆ ಹೊಲದಾಗ ನೀವೇನು ಅನುಕೂಲಿಸ್ತಿದ್ರೆ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ರಾಜರಿದ್ದಂಗೆ ಇರ್ಬೋದು. ನೋಡ್ರಿ ಬಹಳಷ್ಟು ಉದಾಹರಣೆಗಳಾಗುತ್ತೆ. ಒಂದೊಂದು ಎಕರೆಯಲ್ಲಿ ಸುಮಾರು 10-12 ಲಕ್ಷ ರೂಪಾಯಿ ಬೆಳೆ ಬೆಳೀತಕ್ಕಂಥದ್ದು ಕೂಡ ತಾವೆಲ್ಲರೂ ರೈತರು ಬಹಳ ಪರಿಸ್ಥಿತಿ ಗಂಭೀರ ಇರ್ತಕ್ಕಂಥ ರೈತರು ಕೂಡ ಬೆಳೆದಿರ್ತಕ್ಕಂಥ ಆ ಕಡೆ ನಾವು ಹೆಚ್ಚು ಸ್ವಲ್ಪ ಗಮನ ಕೊಡ್ತಕ್ಕಂಥವಾದಾಗ ಮಾತ್ರ ನಮಗೆ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಬರ್ತದೆ. ನೀವು ಬೆಳೆ ನೋಡಿದ್ರೆ ನಿಮ್ಮ ಮಕ್ಕಳಿಗೆ ಕೂಡ ಹೆಚ್ಚು ಆಸಕ್ತಿ ಬಂದು ನಡೆಯ ಎಲ್ಲಿ ಬೆಂಗಳೂರು ನೌಕರಿ ಮಾಡಿ ಹೋಗೋದು ಇದೇ ಮಾಡಮ್ಮ. ಅದಕ್ಕಾಗಿ ಯಾಕೆ ಮೊದಲು ಕೂಡ ಬಹಳಷ್ಟು ಇತ್ತು. ಇವತ್ತು ಹೈನುಗಾರಿಕೆ ಇತ್ತು, ಮತ್ತೆ ಈಗ ಬರ್ತಾ ಇದೆ ಹೈನುಗಾರಿಕೆ ವಾಪಸ್. ಹೌದಿಲ್ಲ, ಮೊದಲು ಬಹಳಷ್ಟು ಮಂದಿದಾಗ ದನಗಳು ಇವತ್ತು ಕುರಿಗಳು ಆಡುಗಳು ಇದ್ದು ಮೊದಲೆಲ್ಲ ಈಗೆಲ್ಲ ಹೋಗ್ಯಾವ. ಈಗ ಬೇರೆ ರೂಪದಾಗ ಇವತ್ತು ಮತ್ತು ಕೂಡ ಹೈನುಗಾರಿಕೆಗೆ ಇವತ್ತು ಜನ ಮರಳಿ ಬರ್ತಕ್ಕಂಥ ಕೆಲಸ ಆಗುತ್ತೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ಇದೇನು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಈ ಭಾಗದ ರೈತರಿಗೆ ಏನ ಬೇಕಾಗಿರ್ತಕ್ಕಂಥ ಮಾಹಿತಿ ನೀವು ಇಲ್ಲಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಇಲ್ಕರು ಕೂಡ ಹೆಚ್ಚಿನ ಮಾಹಿತಿ ಇಲ್ಲಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಏನೇನು ಸವಲತ್ತುಗಳ ಸರ್ಕಾರದಿಂದ ಏನೇನು ಪಡ್ಲಿಕ್ಕೆ ಸಾಧ್ಯ ಅವೆಲ್ಲ ಪಡೆದು ಇವತ್ತು ನೀವು ದೇಶದ ಬೆನ್ನೆಲುಬು ರೈತರು, ದೇಶದ ಬೆನ್ನೆಲುಬು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾದಂಗ ಹಾಕೊಂತ ಹೋದಂಗ ಕೃಷಿ ಭೂಮಿ ಕಡಿಮೆ ಆದ್ರೂ ಕೂಡ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಕೆಲಸ ತಾವು ಮಾಡ್ಲಕ್ಕೈತಿ. ತಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ತಟ್ಟೆಯಲ್ಲಿ ಬರಲಿ, ಅಡಿಗೆ ಮನೆಯಲ್ಲಿ ಸಿರಿಧಾನ್ಯಗಳು ಬರಲಿ ಅಂತ ಹೇಳಿ ಸಿರಿಧಾನ್ಯದಿಂದ ಅನೇಕ ಪದಾರ್ಥಗಳನ್ನು ತಯಾರಿಸಿ ಗುಣಪಡಿಸಿದಂಥ ಪಾಕ ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಪ್ರಶಸ್ತಿ ಹಾಗೂ ಮುಖ್ಯವಾಗಿ ಶಾಲಾ ಮಟ್ಟದಲ್ಲಿ ಕೂಡ ಸಿರಿಧಾನ್ಯಗಳ ಅರಿವು ಮೂಡಲಿ ಅಂತ ಹೇಳಿ ಇಲಾಖೆಯಿಂದ ಸಿರಿಧಾನ್ಯಗಳು ಆರೋಗ್ಯದ
ಮೇಲಿನ ಪರಿಣಾಮ ಎಂಬ ವಿಷಯದ ಕುರಿತು ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಾಗುವುದು. ಕಾಫಿ ಟೇಬಲ್ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾದರಿಯಾದಂತಹ ರೈತರಾಗಿರುತ್ತಾರೆ. ಅದೇ ರೀತಿಯಾಗಿ ಮುಂದಿನ ತಯಾರಿ ಸಿರಿಧಾನ್ಯ ಹಾಗೂ ಸಾವಯವ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ವಿಜೇತರಾದವರು ಶ್ರೀಮತಿ ನಿರೂಪಾ ಎಸ್ ಪಾಟೀಲ್ ಯಾದಗಿರಿ. ಇವರು ನವಣಿಯಿಂದ ಬಿಸಿಬೇಳೆ ಬಾತನ್ನು ತಯಾರಿಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಜಿಲ್ಲೆಯ ಬಿಸಿಬೇಳೆ ಬಾತನ್ನು ಉಣಬಡಿಸಿರುತ್ತಾರೆ. ಶ್ರೀಮತಿ ವಿಜಯಲಕ್ಷ್ಮಿ ಗುರುರಾಜ್ ಮುಡಗೋಳ್ ಸಜ್ಜೆ ನಿಪ್ಪಟ್ಟು ಮರೆತು ಹೋದಂತ ಒಂದು ಸಾವಯವ ಅರ್ಚನಾ ಸುರೇಶ್ ಸೈದಾಪುರ್ ಇವರು ನವಣಿಯಿಂದ ಚಕ್ಲಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಶ್ರೀಮತಿ ಜ್ಯೋತಿ ಸಿದ್ದಾರೋಡ್ ಹುಣಸಿಗಿ ಇವರು ಸಜ್ಜೆಯಿಂದ ಮಾಲ್ದಿ ಮಾಡಿ ಆಟಕ್ಕೆ ಆಯ್ಕೆಯಾಗಿರುತ್ತಾರೆ. ನಂತರದ ತಯಾರಿಯಲ್ಲಿ ಅಶ್ವಿನಿ ತಂದೆ ಲಕ್ಷ್ಮಣ್, ಸಂತೋಷಮ್ಮ ತಂದೆ ಅಶೋಕ್, ವೈಷ್ಣವಿ ತಂದೆ ಈರಮ್ಮ ಸರ್ಕಾರಿ ಪ್ರೌಢಶಾಲೆ ರಾಮಸಮುದ್ರದ ವಿದ್ಯಾರ್ಥಿಗಳು. ಸಿದ್ದೇಶ್ವರ ಸ್ವಾಮೀಜಿಗಳ ಪಾದಾರವಿಂದದಲ್ಲಿ ನಾನು ನಮಸ್ಕಾರ ಮಾಡ್ತಾ ಅವ್ರನ್ನ ನೆನೆಯುತ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತಾಡಬೇಕಂತ ಹೇಳಿ ನಾನು ಈ ವೇದಿಕೆಯಲ್ಲಿ ಬಂದಿದ್ದೇನೆ. ಸರ್ ನೋಡಿ, ಎಲ್ಲರೂ ಎಷ್ಟೋ ಸಾವಿರಾರು ಜನ ಈ ಸ್ಟೇಜ್ ಮೇಲೆ ಇದ್ರು. ಈಗ ಎಲ್ಲೋ ಒಂದು 10-15 ಜನ ಇರ್ಬೋದು. ನನಗೇನು ಬೇಜಾರಿಲ್ಲ, ಯಾಕಂದ್ರೆ ನಾನು ಕೂಡ ಆರ್ಗ್ಯಾನಿಕ್ ಈಗೇನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಈ ಕೃಷಿ ಮಾಡ್ಲಿಕ್ಕೆ ಕೇಳಲಿಕ್ಕೆ ಬಂದ ನನಗೆ ಕೃಷಿ ಮಾಡು ಅಂತ ಹೇಳಿಕ್ಕೆ ಏನ್ ಬರ್ತಾ ಇದ್ರು, ಅಲ್ಲಿ ಸಾವಿರಾರು ಜನ ಇರ್ತಿದ್ರು. ಆದ್ರೆ ಅವರೆಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬಿಡ್ತಿದ್ರು ಸರ್. ಒಂದಿಬ್ರು ಮಾತ್ರ ಉಳಿತಿದ್ರು, ಅದರಲ್ಲಿ ನಾನು ಒಬ್ಬನಿದ್ದೀನಿ ಸರ್. ನಾನು ಅದಕ್ಕೆ ಎಲ್ಲರೂ ಹೋಗಿದಾರೆ, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಸಾವಯವ ಕೃಷಿ ಇವತ್ತು ನೀವು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ಸಾವಯವ ಕೃಷಿ ಬಗ್ಗೆ ಇಟ್ಕೊಂಡಿದ್ದೀರಿ. ನನಗೆ ಇವತ್ತು ಸನ್ಮಾನ ಮಾಡಿದ್ದೀರಿ, ಸಾವಯವ ಕೃಷಿ ಬಗ್ಗೆ ಸನ್ಮಾನ ಮಾಡಿದ್ದೀರಿ ಸರ್. ನಾನು ಎಷ್ಟೋ ಜನರಿಗೆ ಹೇಳ್ತೇನೆ, ನೀವು ದಯವಿಟ್ಟು ನಿಮ್ಮ ಕೃಷಿ ಪದ್ಧತಿಯಲ್ಲಿ ನನ್ಕಿನ್ನ ತಾತಂದ್ರು ಇದ್ದಾರೆ, ನಾನು ಇನ್ನೊಬ್ರು ಮೊಮ್ಮಗ ಇದ್ದೀನಿ. ನನಗೆ ಈ ಪ್ರಶಸ್ತಿ ಬಂದಿದೆ ಸರ್. ನಂಗೆ ಪ್ರಶಸ್ತಿ ಬಂದಿದ್ದ ಕಾರಣ ಏನಂತಂದ್ರೆ, ನೀವು ಎಲ್ಲ ಹುಡ್ಕೊಂಡ ಕಾರಣ ಏನಂತಂದ್ರೆ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ರಮೇಶ್ ಪೂಜಾರ್ ಅಂತ ಹೇಳಿ, ನಾನು ಚಂದ್ರಿಕಿ ಗ್ರಾಮ, ನಂದು ಗುರ್ಮಿಟ್ಕಲ್ ತಾಲೂಕು, ಯಾದಗಿರಿ ಜಿಲ್ಲೆ ಸರ್. ಸರ್ ನಾನು ಈ ಸಾವಯವ ಕೃಷಿ ನಾನು ಬಂದಾಗ ಇದನ್ನೆಲ್ಲ ಹೆಂಗ್ ಮಾಡ್ಬೇಕಪ್ಪ ಏನು ಅಂತ ಹೇಳಿ ನನ್ಗೆ ಗೊತ್ತಾಗ್ತಾ ಇದ್ದಿಲ್ಲ ಸರ್. ನಿಮ್ಗೆ ಹೇಳ್ತೇನೆ, ನಮ್ಮ ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ತಾಲೂಕಿನ ನಮ್ಮ ರೈತ ಸಂಪರ್ಕ ಕೇಂದ್ರದ ಎಲ್ಲ ಅಧಿಕಾರಿಗಳೇನಿದ್ದಾರೆ, ವಾರಸ್ ಸರ್ ಆಗ್ಲಿ, ನಮ್ಮ FPO ನಮ್ಮ ಬಸವಂತರ ಪಾಟೀಲ್ರಾಗ್ಲಿ, ಸುಭಾಷ್ ಸರ್ ಆಗ್ಲಿ ಸರ್, ನನ್ಗೆ ಇವರೆಲ್ಲ ಮಾರ್ಗದರ್ಶಕರು ಸರ್. ಅವರು ಸರ್ಕಾರದ ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳು, ಅವರೆಲ್ಲ ಡ್ಯೂಟಿ ಸ್ಟಾರ್ಟ್ ಆಗದೆ 10:30 ಆದ್ರೆ ಅವ್ರು ರಾತ್ರಿ 8 ಗಂಟೆಗೆ ನಾನು ಫೋನ್ ಮಾಡಿದ್ರು ನನ್ಗೆ ಅಡ್ವೈಸ್ ಮಾಡ್ತಾರೆ. ಬೆಳಿಗ್ಗೆ 7 ಗಂಟೆಗೂ ನನ್ಗೆ ಅವ್ರು ಫೋನ್ ಮಾಡಿ ಕೇಳ್ತಾರೆ, ಇವತ್ತು ಏನ್ ಮಾಡ್ತಾ ಇದೀರಿ ನೀವು ಅಂತ ಹೇಳಿ ಸರ್. ನನಗೆ ನಾನು ಅವ್ರ ಆಶೀರ್ವಾದ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಸರ್. ನನಗೆ ಇವರೆಲ್ಲ ಮಾರ್ಗದರ್ಶಕರಿದ್ದಾರೆ. ನಾನು ಜೀವಾಮೃತವನ್ನ ಮಾಡ್ತಾ ಇದ್ದೀನಿ ಸರ್. ತಮ್ಗೆಲ್ಲರಿಗೂ ಗೊತ್ತು ಜೀವಾಮೃತ ಮಾಡೋದು. ನೋಡ್ರಿ, ಎಷ್ಟು ಹೊಲಕ್ಕೆ ನೀವೆಲ್ಲರೂ ಇರ್ತಕ್ಕಂಥ ಹೊಲಕ್ಕೆ ನೀವು ಅಷ್ಟು ಟ್ಯಾಕ್ಟ್ರಿ ಖರೀದಿ ಮಾಡಿ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ ಸರ್. ಯಾಕಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ ರೀ. 2500-3000 ರೂಪಾಯಿ ಎಲ್ಲ ಫ್ಯಾಕ್ಟ್ರಿ ಗೊಬ್ಬರ ಬೇಕಾಗ್ತದೆ. ಒಂದು 10 ಎಕರೆ ಇದ್ರೆ 30-35 ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಆದ್ರೆ ಅಷ್ಟು ಅಮೌಂಟ್ ಕೊಡ್ಲಿಕ್ಕೆ ನಮ್ಮ ಹತ್ರನೂ ಇಲ್ಲ. ಅಷ್ಟು ತಗೋಬೇಕಂದ್ರೆ ಗೊಬ್ಬರನೂ ಸಿಗ್ತಾ ಇಲ್ಲ ಸರ್.
ಕಾರಣ ಏನಂತಂದ್ರೆ ನಾವೆಲ್ಲ ಮಾರ್ಕೋತಾ ಇದೀವಿ, ಎತ್ತುಗಳನ್ನ ಮಾರ್ತಾ ಇದೀವಿ, ದನಗಳನ್ನ ಮಾರ್ತಾ ಇದೀವಿ, ಆಕಳನ್ನ ಮಾರ್ತಾ ಇದೀವಿ. ಮತ್ತೆ ಹೇಳೋದೆಲ್ಲ ಏನ್ ಹೇಳ್ತೀವಿ, ಸಾವಯವ ಕೃಷಿ ಮಾಡ್ರಿ ಅಂತ ಹೇಳ್ತೀವಿ. ಸರ್ ಹೆಂಗ್ ಸಾಧ್ಯ ಇದೆ ಇದು? ಸಾವಯವ ಕೃಷಿ ಮಾಡ್ಬೇಕಂದ್ರೆ ನೀವು ಮನೆಯಲ್ಲಿ ಕಂಪಲ್ಸರಿ ಒಂದು ಆಕಳ ಸಾಕ್ಲೇಬೇಕು ಸರ್, ಅದು ದೇಶಿದು. ಒಂದು ಆಕಳ ನೀವು ಸಾಕಿದ್ರೆ 25 ಎಕರೆ ಹೊಲಕ್ಕೆ ಜಮೀನಿಗೆ ನಿಮ್ಗೆ ಗೊಬ್ಬರ ಆಗ್ತದೆ. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಸರ್. ನನ್ನಲ್ಲಿರೋದು ಒಂದೇ ಆಕಳ ಸರ್, 2 ಆಕಳ ಮಾಡ್ಕೊಂಡಿದ್ದೀನಿ ಈಗ. ಅದ್ರ ಒಂದೇ ಆಕಳ ನನ್ಗೆ ಸಾಕು. 10 kg ಸಗಣಿ, 10 ಲೀಟರ್ ಗೋಮೂತ್ರ, 2 kg ದ್ವಿದಳ ಧಾನ್ಯದ ಹಿಟ್ಟು, ನಾನು ಕಡ್ಲಿ ನಾನೇ ಬೆಳಿತೀನಿ. ಕಡ್ಲಿ ಹಿಟ್ಟು ಮತ್ತೆ 2 kg ಬೆಲ್ಲ ಸರ್. ಇದನ್ನ ಒಂದು 7 ದಿನದಲ್ಲಿ ನಾನು ಇದು ರೆಡಿ ಆಗುತ್ತೆ. ಇದೊಂದು ಕಲ್ಚರ್ ರೆಡಿ ಆಗ್ತದೆ. 7 ದಿನ ವೃತ್ತಾಕಾರದಲ್ಲಿ ತಿರ್ಸಿ 200 ಲೀಟರ್ ಡ್ರಮ್ ನಲ್ಲಿ ನೀರಿನಲ್ಲಿ ಇದೇನಾಗ್ತದೆ, ಜೀವಾಮೃತ ಆಗ್ತದೆ ಸರ್. ಜೀವಾಮೃತನ ನೀವು ನೀರ್ನಲ್ಲಾದ್ರೂ ಕೊಡ್ರಿ, ಇಲ್ಲಾಂದ್ರೆ ಸ್ಪ್ರೇ ಆದ್ರೂ ಮಾಡ್ರಿ. ಸ್ಪ್ರೇ ಮಾಡಿದ್ರೆ ಸರ್ ನೀವು 3 ಲೀಟರ್ 15 ಲೀಟರ್ ನೀರಿಗೆ 3 ಲೀಟರ್ನ ಅದನ್ನ ಸೋಸ್ಕೊಂಡು ನೀವು ಸ್ಪ್ರೇ ಮಾಡ್ಬೇಕು. ನೀರ್ನಲ್ಲಿ ಕೊಡೋದಾದ್ರೆ ನೀವು ಡೈರೆಕ್ಟ್ ಕೊಡಿ ಸರ್, ಏನು ತೊಂದರೆ ಇಲ್ಲ. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಯೂರಿಯಾ ಹಾಕಿದ್ರೇನೆ ನಮ್ ಬೆಳೆ ಬೆಳೀತದೆ, DAP ಹಾಕಿದ್ರೇನೆ ನಮ್ ಬೆಳೆ ಬೆಳೀತದೆ. ಇದು ಬಹಳ ತಪ್ಪು ಕಲ್ಪನೆ ಇದೆ ಸರ್ ನಮ್ಮ ಹತ್ರ. ನಾನು ಕೂಡ ಕರೋನಾ ಬರೋವರೆಗೂ ನಾನು ಇದನ್ನೇ ತಲೆಯಲ್ಲಿತ್ತು ಸರ್. ಯಾವಾಗ ಕರೋನಾ ಬಂತು ಅವಾಗ ನಾನು ಕೂಡ ಚೇಂಜ್ ಆದ್ರೆ. ದಯವಿಟ್ಟು ನೀವು ಕೂಡ ಚೇಂಜ್ ಆಗ್ರಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಎಷ್ಟೋ ಜನ 50 ಎಕರೆ 100 ಎಕರೆ ಹೊಲ ಇರೋರು ಸರ್ ನನ್ನ ಹತ್ರ ಅಕ್ಕಿ ತಗೋತಾ ಇದಾರೆ ಸರ್, ನನ್ನ ಹತ್ರ ಹೆಸರು ತಗೋತಾ ಇದಾರೆ. ನಾನು ಏನೇನ್ ಬೆಳೀತಾ ಇದೀನಿ, ನಂದು 2035 ಬುಕಿಂಗ್ ಇದೆ ಸರ್ ಆಲ್ರೆಡಿ. ಯಾರಾದ್ರೂ ಕೇಳಿಕ್ ಬಂದ್ರೆ 2036 ಕೊಡ್ಬೇಕು ನಾನು, ಅಷ್ಟು ಬುಕಿಂಗ್ ಇದೆ. ಮತ್ತೆ ರೇಟ್ ನಾನು ಹೇಳಿದ ರೇಟೇ ಸರ್. ಹೆಸರು ನಂದು 12,000 ರೂಪಾಯಿಗಿನ ಕಡಿಮೆ ಕೊಡೋದಿಲ್ಲ. ಅಕ್ಕಿ ಸೋನಾ ಮಸೂರಿ ಬೆಳಿತೀನಿ 10,000 ರೂಪಾಯಿನ ಕಡಿಮೆ ಕೊಡಂಗಿಲ್ಲ. ತೊಗರಿ ನಾ ಬೆಳಿತೀನಿ 22,000 ರೂಪಾಯಿ ಸರ್. 22,000 ರೂಪಾಯಿಗೆ ನಾನು ಮಾರ್ತೀನಿ ನಾನು ತೊಗರಿನ. ಮತ್ತೆ ಕಡ್ಲಿ ಬೆಳಿತೀನಿ, ಕಡ್ಲಿ ಬ್ಯಾಳಿ ಮಾಡ್ತೀನಿ. ತೊಗರಿ ಬೆಳಿತೀನಿ, ತೊಗರಿ ಬ್ಯಾಳಿ ಮಾಡ್ತೀನಿ. ಹೆಸರು ಬ್ಯಾಳಿ ಮಾಡಿ ಮಾರ್ತೀನಿ. ಆಮೇಲೆ ಉದ್ದಿನ ಬ್ಯಾಳಿ ಮಾಡಿ ಮಾಡ್ತೀನಿ. ಆದ್ರೆ ನಾನು ಇದರಲ್ಲಿ ಯಾವುದೇ ತರಹಂತಹ ನಾನು ಈ ಸರ್ಕಾರದ ಗೊಬ್ಬರನ ನಾನು ಬಳಸೋದೇ ಇಲ್ಲ ಸರ್. ಜೀವಾಮೃತ ಬಳಸ್ತೀನಿ, ಗೋಕುಪಾಮೃತ ಬಳಸ್ತೀನಿ, ಪಂಚಗವ್ಯ ಮಾಡ್ತೀನಿ. ನನಗೇನಾಗ್ತಿತ್ತು ಅಂತಂದ್ರೆ ಸರ್, ಒಮ್ಮೆಲೆ ನಾನು ಆರ್ಗ್ಯಾನಿಕ್ ಬಂದಾಗ ನಂದು 1 ಎಕರೆ ಭೂಮಿಯಲ್ಲಿ ಗದ್ದೆಯಲ್ಲಿ ನಾನು ಭತ್ತ ಬೆಳೆದಾಗ ಬರೇ 1 ಎಕರೆದಲ್ಲಿ 8 ಚೀಲ ಆಯ್ತು ಸರ್ ನಂದು. ನಾನು ಸಾಕಷ್ಟು ಯಾವುದೇ ಇದನ್ನ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ನಾನು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಯೂಸ್ ಮಾಡ್ತೀನಿ ಸರ್, ವಾಟ್ಸಪ್ ಯೂಸ್ ಮಾಡ್ತೀನಿ. ನಾನು ಅದರಲ್ಲಿ ಹಾಕ್ತಾ ಇದ್ದೆ. ನನಗೆ ಒಂದ್ಸರ್ತಿ ಕುಬಾ ಸರ್ ಅಂತ ಹೇಳಿ ನಂಗೆ ಪರಿಚಯ ಆದ್ರು ಸರ್. ಇದರಲ್ಲಿ ಬೆಳಗಾವಿನಿಂದ ಪರಿಚಯ ಆದ್ರು. ಅವ್ರು ಹೇಳಿದ್ರು, ನೀವು ಹಿಂಗೆ ಮಾಡ್ಕೋತ ಕೂತ್ರೆ ನೀವು ಬೆಳೆ ಬರೋದು ಯಾವಾಗ ನಿಮ್ಗೆ? ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನೀವು ಜೈವಿಕ ಏನು ಇದಿದೆಯಲ್ಲ ಸರ್, ನಾವು ಬಯೋ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕೆಮಿಕಲ್ ಫ್ರೀ ಇರತಕ್ಕಂಥದ್ದು, ಅದನ್ನ ಹಾಕೊಂಡು ನೀವು ಯೂಸ್ ಮಾಡ್ಕೊಂಡು ಬೆಳೀರಿ ಅಂತ ನಂಗೆ ಸರ್ ಹೇಳಿದ್ರು. ನಂಗೆ ಬಸವಂತರಾಯ್ ಗೌಡ್ ಪಾಟೀಲ್ರು ಕೂಡ ಅದನ್ನೇ ಹೇಳಿದ್ರು. ಮತ್ತೆ ನಮ್ಮ ಶಂಕರ್ಲಿ ಗೌಡ್ರು ಅವರೆಲ್ಲ ನಂಗೆ ಮಾರ್ಗದರ್ಶಕ ಸರ್. ಈ ಸಂದರ್ಭದಲ್ಲಿ ನಾನು ಅವ್ರು ನೆನೆಸ್ತೀನಿ. ಯಾಕಂದ್ರೆ ನನ್ಗೆ ಈ ಪ್ರಶಸ್ತಿ ಬರ್ಲಿಕ್ಕೆ ಕಾರಣ ಅವರೇ ಸರ್. ಕುಬಾ ಸರ್ ಆಯ್ತು, ನಮ್ಮ ಗೌಡ್ರಾಯ್ತು, BS ಪಾಟೀಲ್ FPO ಆಯ್ತು, ಇವರೆಲ್ಲ ಏನ್ ಮಾಡೋರು ಅಂದ್ರೆ ನನ್ಗೆ ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಡೋರು. ಅವ್ರು ಏನ್ ಹೇಳೋರು ಸರ್, ನೀವು 90% ಅದನ್ನ ಬಳಸ್ರಿ, 10% ಅಂದ್ರೆ ಯಾವ್ದಾದ್ರು ಒಂದು, ನೀವು 20 ಎಕರೆ ಹೊಲ ಇತ್ತಂದ್ರೆ 1 ಎಕರೆ ನೀವು ಇದನ್ನ ಮಾಡ್ಕೊಡ್ರಿ. 24 ಅಷ್ಟು ಎಕರೆನೂ ನೀವು ನಿಮ್ಮ ಒಂದೇನು ಜೀವಾಮೃತ ಗೋಕುಪಾಮೃತ ಏನ್ ಹೇಳ್ತೀರಿ ಅದರಲ್ಲಿ ಕೂಡ ಬೆಳೀರಿ ಅಂತ ಅವ್ರು ಹೇಳಿದ್ರು ಸರ್. ಒಂದು ಯಾರೇ ಆಗ್ಲಿ, ಒಂದು ಪ್ರೈವೇಟ್ ಕಂಪನಿಯವರು ಏನೇ ಪ್ರಾಡಕ್ಟ್ ಅವ್ರು ರೆಡಿ ಮಾಡಿದಾಗ ಅವ್ರು ಏನ್ ಹೇಳ್ತಾರಂತಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಕುಬಾ ಸರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಸಚಿನ್ ಕಪೂರ್ ಸರ್ ಅವರೆಲ್ಲ ಏನ್ ಹೇಳಿದ್ರಂದ್ರೆ, ನೀವು ಈ ಪ್ರಾಡಕ್ಟ್ ಜೊತೆಗೆ ಜೀವಾಮೃತ ಬಿಡಬೇಡ್ರಿ, ಗೋಕುಪಾಮೃತ ಬಿಡಬೇಡ್ರಿ ಅಂತ ಹೇಳಿ ಅವರು ಹೇಳಿದಾಗ ನನ್ಗೆ ಬಹಳಷ್ಟು ಅವ್ರಿಗೆ ಸಂತೋಷ ಆಯ್ತು ಸರ್. ನಾನು ಇವತ್ತು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅವ್ರದ್ದು ಕುಬಾ ಸೈಲ್ ಕಂಡೀಷನ್ ಪೌಡರ್ ಇದೆ, ಗ್ರೋತ್ ಪ್ರಮೋಟರ್ ಇದೆ, ಮತ್ತೆ ಹಾರ್ಟಿಕಲ್ಚರ್ ಐಲ್ ಇದೆ. ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ಸರ್. ಮೊದಲಿಗೆ ನಿಮ್ಮ ಮನೆಯಲ್ಲಿ ಆಕಳು ಕಟ್ಕೊಳ್ಳಿ ಅಂತ ಹೇಳಿ ನಾನು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಒಂದು ಹಸುವಿನಿಂದ ನಿಮ್ಗೆಲ್ಲ ಸ್ಟಾರ್ಟ್ ಆಗ್ತದೆ ಸರ್. ಅದ್ರ ಗೋಮೂತ್ರ ಗೋಮಯದಿಂದ ನಾನು ಕ್ರಿಮಿನಾಶಕವಾಗಿ ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ 200 ಲೀಟರ್ ನೀರು ತಗೋತೀನಿ ಸರ್. ಯಾವ್ದ್ಯಾವ್ದು ಎಲೆಗಳನ್ನ ಆಕಳ ದನಗಳು ತಿನ್ನೋದಿಲ್ಲ ಅವನ್ನೆಲ್ಲ ತಂದು ಅದರಲ್ಲಿ ಕಳಿಸ್ತೀನಿ. ಮತ್ತೆ ಈ 1 kg ಹಸಿಮೆಣಸಿನ್ಕಾಯಿ ತಗೋತೀನಿ ಸರ್, ಅರ್ಧ kg ಅಲ್ಲ ತಗೋತೀನಿ, ಅರ್ಧ kg ಬೆಳ್ಳುಳ್ಳಿ ತಗೋತೀನಿ. ಅವನ್ನೆಲ್ಲ ಚೆನ್ನಾಗಿ ಒಳ್ಳೆ ರುಬ್ಬಿ ಕುಟ್ಟಿ ಅದರಲ್ಲಿ ಹಾಕ್ತೀನಿ. ಅದನ್ನೆಲ್ಲ ನಾನು ಬ್ರಹ್ಮಾಸ್ತ್ರ ತರ ರೆಡಿ ಮಾಡ್ಕೋತೀನಿ ಸರ್.
ಅಗ್ನಿ ಅಸ್ತ್ರ ಅಂತ ಹೇಳಿ ಮಕ್ಳಿಗೆ ಮಾಡ್ಕೊತೀನಿ. 20 ಲೀಟರ್ ಗೋಮೂತ್ರ, 1 kg ಹಸಿಮೆಣಸಿನಕಾಯಿ, ಅರ್ಧ kg ಅಲ್ಲ, ಅರ್ಧ kg ಬೆಳ್ಳುಳ್ಳಿ, ಇದನ್ನ ನಾನು 20 ಲೀಟರ್ ಗೋಮೂತ್ರದಲ್ಲಿ ಕುದಿಸಿ, ಅಂದ್ರೆ ಅದು ಎಷ್ಟು ಕುದಿಸ್ತೀನಿ ಅಂದ್ರೆ ಸರ್, ಅದು 20 ಲೀಟರ್ ಇದ್ದದ್ದು 15 ಲೀಟರ್ಗೆ ಇಳಿಬೇಕು. ಅದು ಅಷ್ಟು ಕುದಿಬೇಕು. ಅಷ್ಟು ಕುದ ಮೇಲೆ 2-3 ದಿನ ಬಿಟ್ಟ ಮೇಲೆ ಸರ್, ಒಂದು ಸ್ಪ್ರೇ ಬಾಕ್ಸ್ 20 ಲೀಟರ್ ನೀರಿನ ಸ್ಪ್ರೇ ಬಾಕ್ಸ್ಗೆ ಜಸ್ಟ್ 20 to 30 ml ಹಾಕಿದ್ರೆ ಸಾಕು ಸರ್. ನೀವು 15 ಲೀಟರ್ ಇದೆ ರೀ, 20ರಿಂದ 30 ml ಹಾಕ್ಬಿಟ್ರಿ ಸಾಕು, ನಿಮ್ಗೆ ಹುಳನೇ ಇರೋದಿಲ್ಲ. ನಿಮ್ಗೆ ಅಷ್ಟನ್ನು ನನಗೆ ಸರ್, ನಮ್ಗೆ ಮೆಣಸಿನ್ಕಾಯಿ ತರ್ಲಿಕ್ಕೂ ಆಗಂಗಿಲ್ಲ, ಗೋಮೂತ್ರನು ನಂಗೆ ಹಿಡಿಲಿಕ್ಕೆ ಆಗಲ್ಲ, ಅದೆಲ್ಲ ವಾಸನೆ ಇರ್ತದೆ, ನನ್ಗೆ ಆಗಂಗಿಲ್ಲ, ಬಹಳ ಈಸಿ ಇದ್ರೆ ಹೇಳ್ರಿ ಅಂತ ಹೇಳಿದ್ರೆ ಸರ್, ನಾನೀಗ ಏನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಗೆಲ್ಲ ಗುರುಗಳು, ನಮ್ಮ ಕಾಡಸಿದ್ದೇಶ್ವರ ಗುರುಗಳು, ಸಿದ್ದಗಿರಿ ಮಠದವ್ರದ್ದು, ಅವ್ರದ್ದು ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ಪ್ರಕಾರ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸರ್, ಮಣ್ಣು ಹೊಲದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಮಣ್ಣನ್ನ ಒಂದು 10 kg ಮಣ್ಣು ತಗೊಳ್ಳಿ, ಒಂದು 3 ಫೀಟ್ ಒಳಗೆ ತೋಡಿ ಅದೊಂದು 10 kg ತಗೊಳ್ಳಿ. ಇವೆರಡನ್ನ ನೀವು 200 ಲೀಟರ್ ನೀರಿನಲ್ಲಿ ಹಾಕಿ ಸರ್. 200 ಲೀಟರ್ ನೀರಿನಲ್ಲಿ ಹಾಕಿ ನೀವು ಯಾವತ್ತು ಸ್ಪ್ರೇ ಮಾಡ್ಬೇಕಂತ ಮಾಡಿದಿರಿ, 1 ತಾಸು ಬಿಫೋರ್, ನೀವು ಇವತ್ತು ಹೊಡಿಬೇಕಂತಂದ್ರೆ 1 ತಾಸು ಬಿಫೋರ್ ನೀವು ಅದ್ರಲ್ಲಿ ಹಾಕಿ, ನಿಮ್ಮ ಮಣ್ಣೆಲ್ಲ ಕೆಳಗಡೆ ಹೋಗ್ತದೆ, ಮೇಲೆಲ್ಲ ನಿಮಗೆ ಮಣ್ಣಿಂದ ನೀರೆಲ್ಲ ಮೇಲೆ ಬರ್ತದೆ ಸರ್. ಅದನ್ನ ಸೋಸಿ ನಾವು ಗಿಡದ ಮೇಲೆ ಸ್ಪ್ರೇ ಮಾಡಿದ್ರೆ ನಿಮಗೆ ಒಂದು ಹುಳ ಇರೋದಿಲ್ಲ. ಅದು ಯಾಕಂದ್ರೆ ಹುಳ ತಿನ್ಲಿಕ್ಕೆ ಬಂದಿರ್ತದೆ, ಅದೆಲ್ಲ ಮಣ್ಣು ಆಗ್ತದೆ ಸರ್. ನೀವೇ ತಿನ್ಲಿಕ್ಕೆ ಆಗಂಗಿಲ್ಲ, ನೀವೇ ತೊಳ್ಕೊಂಡು ತಿನ್ಬೇಕಾಗ್ತದೆ ನೀವೇ. ಅದು ಬಹಳ ಈಸಿ ಸರ್, ₹1 ಇದರಲ್ಲಿ ಖರ್ಚಿಲ್ಲ. ಆ ಕ್ರಿಮಿನಾಶಕವಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು, ಅಗ್ನಿ ಅಸ್ತ್ರ ಯೂಸ್ ಮಾಡ್ಬೋದು, ಬ್ರಹ್ಮಾಸ್ತ್ರ ಯೂಸ್ ಮಾಡ್ಬೋದು, ನೀಮಾಸ್ತ್ರ ಯೂಸ್ ಮಾಡ್ಬೋದು ಸರ್. ಬೇವಿನ ಗಿಡ ಎಲ್ಲರ ಹೊಲದಲ್ಲಿ ಇರ್ತದೆ, ಎಲ್ಲರ ಹತ್ರ ಇರ್ತದೆ. ಬೇವಿನ ಎಲಿನ ಒಂದು 5 kg ತಗೊಂಡು, ಒಂದು 5 ಲೀಟರ್ ಗೋಮೂತ್ರ ತಗೊಂಡು ಸರ್, 200 ಲೀಟರ್ ನೀರಿನಲ್ಲಿ ಹಾಕಿ ಚಲೋ ಕೊಳಿಸಿದ್ರೆ ನಿಮ್ಗೆ ನೀಮಾಸ್ತ್ರ, ನೀಮೈಲ್ ರೆಡಿ ಆಗ್ತದೆ. ನಿಮ್ಗೆ ಅಷ್ಟು PP, ಇಷ್ಟು PP, 1000, 3000, 10,000 PP ಅವೆಲ್ಲ ರೋಗ ಕೊಟ್ಟು ತಗೊಳ್ಳಿಕ್ ಹೋಗ್ಬೇಡಿ ಸರ್. ಇದೆಲ್ಲ ಬಹಳ ಫ್ರೀ ಆಗಿರ್ತದೆ. ದಯವಿಟ್ಟು ನಾನು ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೇನೆ, ಆರ್ಗಾನಿಕ್ ಪದ್ಧತಿಯನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ನೀವು ಕೃಷಿ ಅಧಿಕಾರಿಗಳು ಎಷ್ಟೋ ಜನ ನಮ್ಗೆ ಹೇಳ್ತಾ ಇದ್ರಿ ಸರ್, ನಮ್ಮಂತ ರೈತರಿಗೆ ನೀವು ರೆಡಿ ಮಾಡ್ತಾ ಇದ್ದೀರಿ. ನಾನು ಮಲ್ಲಿಕಾರ್ಜುನ್ ವಾರ ಸರ್ ಈ ಸಂದರ್ಭದಲ್ಲಿ ತುಂಬಾ ನೆನೆಸ್ತೇನೆ ಸರ್. ನನಗೆ ತುಂಬಾ ಅವರು ಮಾರ್ಗದರ್ಶಕರು ಸರ್ ಎಲ್ಲ ಕೆಲಸಕ್ಕೆ. ಆಮೇಲೆ ನಿಮ್ಗೆ ಏನ್ ಬೇಕು ಹೇಳಿ, ಜಮೀನು ನಾ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಪೈಪ್ ಬೇಕಾ ತಗೊಳ್ಳಿ, ಸ್ಪ್ರಿಂಕ್ಲರ್ ಬೇಕಾ ತಗೊಳ್ಳಿ, ಆದ್ರೆ ಆರ್ಗ್ಯಾನಿಕ್ ಮಾಡ್ರಿ ನೀವು ಅಂತ ಹೇಳಿ ಹೇಳ್ತಾರೆ ಸರ್. ನನ್ಗೆ ಅದೊಂದೇ ಸಾಕು ಸರ್, ನಾನು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ನಾನು ಆರ್ಗ್ಯಾನಿಕ್ ಮಾಡ್ತೀನಿ, ಇದರಲ್ಲಿ ಏನ್ ಸಂಶಯನೇ ಇಲ್ಲ. ನನ್ಗೆ ಬೆಳೆ ಕಡಿಮೆ ಆದ್ರೂ ಪರವಾಗಿಲ್ಲ, ಈಲ್ಡ್ ಕಡಿಮೆ ಆದ್ರೂ ಪರವಾಗಿಲ್ಲ, ನಾನು ಸಾವಯವ ಕೃಷಿ ಮಾಡ್ತೀನಿ ಸರ್. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ಜೀವಾಮೃತ ಇದು ಗೊಬ್ಬರ ಅಲ್ಲ ಸರ್. ಇದು ಜೀವಾಮೃತ ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ, ಹೊಲದಲ್ಲಿ ಆಲ್ರೆಡಿ ಎಲ್ಲ ಪ್ರೋಟೀನ್ ಇದೆ, ಎಲ್ಲ ಇದೆ ಸರ್ ನಮ್ಮ ಜಮೀನು ಭೂಮಿಯಲ್ಲಿ. ಅವೆಲ್ಲ ನಾವು ಏನ್ ಮಾಡಿಬಿಟ್ಟಿದ್ವಿ ಅಂತಂದ್ರೆ, ಇವೆಲ್ಲ DAP, ಯೂರಿಯಾ ಇವೆಲ್ಲ ಹಾಕೋದ್ರಿಂದ ಅದೆಲ್ಲ ಗಟ್ಟಿ ಆಗ್ಬಿಟ್ಟಿದೆ ಸರ್. ಮಳೆ ಬಂದ್ರೂ ನೀರು ಒಳಗಡೆ ಹೋಗೋದಿಲ್ಲ, ಭೂಮಿ ಒಳಗಡೆ ಹೋಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ನಮ್ಮ ಭೂಮಿ ಮೆತ್ತಗಿಲ್ಲ, ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ ಸರ್. ಅದನ್ನ ಭೂಮಿನ ಮೆದುವಾಗಿ ಮಾಡ್ಬೇಕಂತಂದ್ರೆ ನೀವು ಜೀವಾಮೃತ ಯೂಸ್ ಮಾಡ್ಕೋಬೇಕು. ನಿಮ್ಮಲ್ಲೇ ಸಿಗ್ತದೆ, ಫ್ರೀ ಆಫ್ ಕಾಸ್ಟ್ ಸಿಗ್ತದೆ. ನೀವು ಆಕಳ ಸಾಕ್ಲಿಲ್ಲ ಅಂತಂದ್ರೂ ಇಲ್ಲ, ರೋಡ್ ನಲ್ಲಿ ಬಿದ್ದಿರ್ತದೆ ಸರ್, ಆ ಸಗಣಿಯನ್ನ ನಾವು ಯೂಸ್ ಮಾಡ್ಕೋಬಹುದು. ಯಾರನ್ನಾದ್ರೂ ಕೇಳಿದ್ರೆ ಗೋಶಾಲೆಗಳಿದೆ, ಅಲ್ಲೋ ಗೋಮೂತ್ರ ಕೇಳಿದ್ರೆ ಗೋಮೂತ್ರ ಕೊಡ್ತಾರೆ. ನಿಮ್ಗೆ ಕಡ್ಲಿ ಹಿಟ್ಟು ಸಿಗ್ತದೆ, ಬೆಲ್ಲ ಸಿಗ್ತದೆ ಸರ್. ಬಹಳಷ್ಟು ಈಜಿ ಇದೆ ಸರ್ ಮೆಥಡ್ ಎಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತೆ ಕ್ರಿಮಿನಾಶಕವಾಗಿ ಅದನ್ನ ಬ್ರಹ್ಮಾಸ್ತ್ರ ಮತ್ತೆ ಅಗ್ನಿ ಅಸ್ತ್ರ, ನೀಮಾಸ್ತ್ರವನ್ನ ನಾನು ಮಾಡ್ತೇನೆ. ಮತ್ತೆ ಇನ್ನೊಂದು ಯೂರಿಯಾ ಸರ್, ನಾನು ಯೂರಿಯಾ ಹೆಂಗ್ ರೆಡಿ ಮಾಡ್ಕೋತೀನಿ ಅಂತಂದ್ರೆ, 5 ಲೀಟರ್ ಗೋಮೂತ್ರ ತಗೋತೀನಿ, 5 ಲೀಟರ್ ಹುಳಿ ಮಜ್ಜಿಗೆಯನ್ನ ತಗೋತೀನಿ ಸರ್. ಅದರಲ್ಲಿ ತಾಮ್ರದ ತಂಬಿಗೆ ಅಥವಾ ತಾಮ್ರದ ಪದಾರ್ಥ ಏನಾದ್ರೂ ಗ್ಲಾಸ್ ಆಗ್ಲಿ ಏನಾಗ್ಲಿ ಅದರಲ್ಲಿ ಹಾಕ್ತೀನಿ ಸರ್. 10 ದಿನ ಇಡ್ತೀನಿ ಸರ್ ಅದನ್ನ, 10 days. 10 ದಿನ ಇಟ್ಟ ಮೇಲೆ ನಿಮ್ಗೆಲ್ಲ ಅದು ತಾಮ್ರ ಏನಿರ್ತದಲ್ಲ ಸರ್, ಅದೆಲ್ಲ ಕರ್ರಗಾಗ್ಬಿಟ್ಟಿರ್ತದೆ, ಕಪ್ಪು ಕಲರ್, ಬ್ಲಾಕ್ ಕಲರ್ ಆಗ್ಬಿಟ್ಟಿರ್ತದೆ. ನಿಮ್ಮ ಔಷಧ ಎಲ್ಲ ಬ್ಲಾಕ್ ಕಲರ್ ತಿರುಗಿರ್ತದೆ. ಅದನ್ನ ಸರ್ 10 ಲೀಟರ್ ರೆಡಿ ಆಗಿರ್ತದೆ, 10 ದಿನಕ್ಕೆ ರೆಡಿ ಆಗ್ತದೆ. ಬರೀ 30 ml ಹಾಕ್ಬೇಕು ಸರ್. 1 ಎಕರೆಗೆ 2 ಲೀಟರ್ ಸಾಕು ಸರ್. ನಿಮ್ ಬೆಳೆ 4 ತಿಂಗಳವರೆಗೂ ಮುಗಿದೋಗ್ಬಿಡ್ತದೆ. ಬಹಳಷ್ಟು ಈಜಿ. ನೀವೇ ಮಜ್ಜಿಗೆ ಊಟ ಮಾಡ್ತಾ ಇರ್ತೀರಿ, ಗೋಮೂತ್ರ ಸಿಗ್ತಾ ಇರ್ತದೆ. ನಾವೇನ್ ಮಾಡ್ಕೋತಾ ಇದೀವಿ ಅಂದ್ರೆ ಸರ್, ಇದನ್ನ ನಾವು ಇಲ್ಲಿ ಕೇಳ್ತಾ ಇದೀವಿ, ಈ ಕಿವಿಯಿಂದ ಬಿಡ್ತಾ ಇದೀವಿ. ಹೌದ್ರಿ, ಮಾಡ್ಬೇಕು ಮುಗೀತು. ಇಲ್ಲಿಂದ ಗ್ರೌಂಡ್ ದಾಟಿದ ಮೇಲೆ ಮುಗೀತು, ಅಲ್ಲಿ ಹೋಗಿ ಗೊಬ್ಬರದ ಅಂಗಡಿಗೆ ಹೋಗ್ಲೇಬೇಕು ಸರ್. ನಮ್ಮಲ್ಲಿ ಇನ್ನ ಆಂಜನೇಯ ಸ್ವಾಮಿ ಏನಿದ್ದ, ಅವನ್ ಪವರ್ ನಮ್ಮ ಹತ್ರ ಇಲ್ಲ. ಯಾಕಂತಂದ್ರೆ
ಇಡೀ ನಾನು ಬಹಳಷ್ಟು ಜನ ನೋಡ್ತಿರ್ತೀನಿ ಗೊಬ್ಬರದ ಅಂಗಡಿಗೆ ಅವ್ರೇನು ಹೊಲದಲ್ಲಿ ಬೆಳೆದಿರ್ತಾರೆ ಅದನ್ನ ತಗೊಂಡ್ಬಂದು ಅವ್ರಿಗೆ ತೋರಿಸ್ತಾರೆ, ಸರ್ ಎಲ್ಲಿ ಹಿಂಗಾಗಿದ್ರಿ ಕಿತ್ಕೊಂಡ್ ಬಂದ ಅಂತ ಹೇಳಿ. ಸ್ವಲ್ಪ ಶಕ್ತಿ ಇತ್ತಂದ್ರೆ ಹೊಲಾನೇ ಕಿತ್ಕೊಂಡ್ ಬಂದು ಅವ್ರ ಎದುರು ಇಟ್ಟು ತೋರಿಸ್ತಿದ್ವಿ, ಸರ್ ಮಾಸೇನ್ ಇಟ್ಲಾ ಹಿಂದಿವಿ, ನಮ್ಮ ಭೂಮಿ ಹಿಂಗಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಅಂದ್ರೆ ಸರ್ ಯಾವ್ದಕ್ಕೂ ನಮ್ಮ ಹತ್ರ ತಾಳ್ಮೆನೂ ಇಲ್ಲ. ಆದ್ರೆ ಸಾವಯವ ಕೃಷಿ ಮಾಡ್ಬೇಕಂದವನಿಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಸರ್, ಬಹಳ ಇಂಪಾರ್ಟೆಂಟ್ ಇದೆ. ನಾವು ಬೇರೆದವ್ನು ನಮ್ ನೋಡಿ ನಗ್ತಾ ಇರ್ತಾನೆ, ನಿನ್ ಬೆಳೆ ಇಷ್ಟೇ ಬಂದಿದೆಲ್ಲ, ನಿನ್ ಬೆಳೆ ಇಷ್ಟೇ ಬಂದಿದೆಯಲ್ಲ ಅಂತ ಹೇಳಿ. ನಾನು ಇವತ್ತು 1 ಎಕರೆಗೆ ಸರ್ 35 ಚೀಲ ಭತ್ತವನ್ನ ಬೆಳೀತಾ ಇದ್ದೀನಿ ಸರ್. ಚಾಲೆಂಜ್ ಮಾಡಿ ಹೇಳ್ತೀನಿ, 35 ಚೀಲ ಭತ್ತ ಬೆಳೀತಾ ಇದ್ದೀನಿ ನಾನೀಗ. ಇಷ್ಟು ಬೆಳಿಲಿಕ್ಕ ನನಗೆ 5 ವರ್ಷ ಟೈಮ್ ತೋತ್ ಸರ್. ನಾನು ಬಹಳಷ್ಟು ತಾಳ್ಕೊಂಡೆ, ಯಾರು ಏನಂದ್ರು ಅನ್ಸ್ಕೊಂಡೆ. ಆದ್ರೆ ನನಗೇನೆ ಇಲ್ಲ, ಈಗ ಅವರೇ ನನಗೆ ಲೈನ್ ಇದನ್ನ ಕ್ಯೂ ನಿಂತಿದ್ದಾರೆ ಸರ್, ನನಗೆ ಬೆಳೆದ್ಕೊಡು ಅಂತ. ನಾನು ಬೇಡಪ್ಪ, ನಾನು ನಿಮ್ಗೆ ಜೀವಾಮೃತ ಫ್ರೀ ಕೊಡ್ತೀನಿ, ಘನ ಜೀವಾಮೃತ ಫ್ರೀ ಕೊಡ್ತೀನಿ, ಪಂಚಗವ್ಯನೂ ನಾನು ಫ್ರೀ ಕೊಡ್ತೀನಿ, ತಗೊಂಡೋಗ್ರಿ ಅಂತಂದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಸರ್, ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲರೂ ಒಮ್ಮೆಲೆ ಆರ್ಗ್ಯಾನಿಕ್ ಬಂದ್ರು ನಮ್ಗೆ ಆಹಾರದ ಒಂದು ಕೊರತೆ ಎಂಟಾಗ್ತದೆ, ನಮ್ಮ ಜನಸಂಖ್ಯೆಗೆಲ್ಲ ಅದು ಸರಿ ಹೋಗೋದಿಲ್ಲ. ಹೀಗಾಗಿ ನಿಧಾನಾಗಿ ಅಟ್ಲೀಸ್ಟ್ ನಮ್ಮ ಮೇಲೆ ಡಿಪೆಂಡ್ ಇರ್ತಕ್ಕಂತಹ ನಮ್ಮ ಹೆಂಡತಿ, ನನ್ನ ಮಕ್ಕಳು, ನಮ್ಮ ತಂದೆ ತಾಯಿ, ಇಷ್ಟಕ್ಕೋಸ್ಕರವಾಗಿ ಆದ್ರೂ ನಾವು ಸಾವಯವ ಮಾಡ್ಕೊಳ್ಳೋಣ ಸರ್. ನೀವು ಬರ್ತಾ ಇಡೀ ನಿಮ್ಮ ಹೊಲ ಎಲ್ಲ ನೀವು ಆಮೇಲೆ ಮಾಡ್ಕೊತ ಹೋಗಿ, ನಿಮ್ಗೆ ಒಳ್ಳೆ ಬೆಳೆ ಬರ್ತದೆ. ನಾನು ಸರ್ ಯಾರು ಇರ್ಲಿಲ್ಲ, ಮಿನಿಸ್ಟರ್ ಎಲ್ಲ ಹೋಗ್ಬಿಟ್ಟಿದ್ರು. ನಾನು ಅವ್ರಲ್ಲಿ ಒಂದು ವಿನಂತಿ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನನ್ಗೆ ಮಾತಾಡ್ಲಿಕ್ಕೆ ನಂಗೆ ಅವಾಗ ಚಾನ್ಸ್ ಸಿಗ್ಲಿಲ್ಲ, ಈಗ ಚಾನ್ಸ್ ಸಿಕ್ತು. ಬಟ್ ನಾನು ಹೇಳ್ಬೇಕನ್ನೋದ್ರಾಗ ಅವ್ರು ಹೋಗ್ಬಿಟ್ರು. ಸರ್ ಏನಂದ್ರೆ, ನಾನು ಸರ್ ಗೌರ್ಮೆಂಟ್ ನಲ್ಲಿ ನಾನು ಒಂದು ವಿನಂತಿ ಏನ್ ಮಾಡ್ಬೇಕಂದಿದ್ದಂದ್ರೆ, ಈ ಎಲ್ಲ ನಮ್ಮ ಆಹಾರ ಪದಾರ್ಥಗಳನ್ನ ನೀನು ಖರೀದಿ ಮಾಡ್ತಾರೆ ಗಂಜಲ್ಲಿ, ಸಾವಯವ ಕೂಡ ಅದಕ್ಕೊಂದು ಸಪರೇಟ್ ಮಾರ್ಕೆಟ್ ಮಾಡಿ, ಅದನ್ನ ಅದೇ ಸಾವಯವ ರೈತರ ಹತ್ರ ಅದನ್ನ ಪರ್ಚೇಸ್ ಮಾಡಿ, ಅದೇ ರೇಟಿ ಪರ್ಚೇಸ್ ಮಾಡಿ ನೀವು ಅದನ್ನೇ ಕೊಟ್ರೆ ತುಂಬಾ ಒಳ್ಳೆ ಪೌಷ್ಟಿಕಯುಕ್ತವಾದಂತ ಆಹಾರ, ವಿಷಮುಕ್ತವಾದಂತ ಆಹಾರವನ್ನ ನೀವು ಕೊಟ್ಟಂತೆ ಆಗ್ತದೆ ಸರ್. ನಾನು ಅದನ್ನ ವಿನಂತಿ ಮಾಡ್ಬೇಕಂದೆ, ಆದ್ರೆ ಅದು ಅವ್ರು ಹೋಯ್ತು, ಮತ್ತೆ ಟ್ರೈನ್ ಹೋಗ್ಬಿಡುತ್ತೆ ಸರ್. ಮತ್ತೆ ಮುಂದಿನ ಸಲ ನೋಡೋಣ. ಮತ್ತೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಏನೇನು ನಮಗೆ ಉಪಯೋಗ ಇದೆ ಅಂತಂದ್ರೆ, ಬಹಳಷ್ಟು ನಮ್ಮ ಬಾಡಿ ಬಹಳ ಶಕ್ತಿಯುತವಾಗಿರ್ತದೆ ಸರ್, ಬಹಳಷ್ಟು ಶಕ್ತಿಯುತವಾಗಿರ್ತದೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ಫೀಲಿಂಗ್ ಸರ್. ನನ್ನ ಹತ್ರ ಬೆಳೀತಕ್ಕಂಥ ಅಕ್ಕಿನ ಊಟ ಮಾಡ್ತಾ ಇದ್ದಾರೆ, ಶುಗರ್ನವ್ರನ್ನು ಕೂಡ ಊಟ ಮಾಡ್ತಾ ಇದ್ದಾರೆ, ಶುಗರ್ ಇದ್ದವ್ರು ಕೂಡ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ತರ ಶುಗರ್ದು ಎಫೆಕ್ಟ್ ಆಗಿಲ್ಲ ನನ್ನ ಹತ್ರ. ಯಾಕಂದ್ರೆ ಅದು ಜೀವಾಮೃತದಿಂದ ಮಾಡಿದ್ದಿದೆ ಸರ್, ಅದು ಗೋಕುಪಾಮೃತದಿಂದ ಮಾಡಿದ್ದಿದೆ. ಕುಬಾಸೈಲ್ ಕನಿಷ್ಠ ಪೌಡರ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲೇ ಕೂಡ. ಆದ್ರೆ 10% ಯೂಸ್ ಮಾಡ್ತೀನಿ, 90% ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನ್ ನಮ್ಮ ಹೊಲದಲ್ಲಿ ಫ್ರೀಯಾಗಿ ಸಿಗ್ತದೆ ಅದನ್ನ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ದಯವಿಟ್ಟು ನಿಮ್ಮ ಎದುರಿಗೆ ಹೇಳಿದೆ, ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನೀವು ಕೂಡ ಅದನ್ನ ಅಳವಡಿಸ್ಕೊಳ್ಳಿ ಸರ್. ಪೌಷ್ಟಿಕಯುಕ್ತ ಅಂತ ವಿಷಮುಕ್ತವಾದಂತ ಆಹಾರವನ್ನ ಬೆಳೆಯೋಣ. ಭೂಮಿಯನ್ನ ಸದೃಢವಾಗಿ ಫಲವತ್ತಾದಂತಹ ಭೂಮಿಯನ್ನ ಮುಂದಿನ ಪೀಳಿಗೆಗೆ ನಾವು ಉಳಿಸೋಣ. ನಾವು ಜನಕ್ಕೆ ಮುಂದಿನ ಜನರೇಷನ್. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.